ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕುಷ್ಟಗಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹಮ್ಮಿಕೊಂಡಿದ್ದ 3 ದಿನಗಳ ಶ್ರೀ ಜಯತೀರ್ಥರ ಅಂದರೆ ಟೀಕಾರಾಯರ ಆರಾಧನಾ ಮಹೋತ್ಸವ ಮಂಗಳವಾರ ದಿನ ಸಂಪನ್ನಗೊಂಡಿತು. ಬೆಳಿಗ್ಗೆ ಟೀಕಾರಾಯರ ಹಾಗೂ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ವೃಂದಾವನಗಳನ್ನು ಅಲಂಕರಿಸಿ ಫಲ ಪಂಚಾಮೃತ ಅಲಂಕಾರ ಮಹಾಪೂಜೆ ಜರುಗಿದವು. ಲೋಕ ಕಲ್ಯಾಣಾರ್ಥಕವಾಗಿ ಬ್ರಹ್ಮಸೂತ್ರ ಹೋಮ ಸೇರಿದಂತೆ ಟೀಕಾರಾಯರ ಅಷ್ಟೋತ್ತರ, ಸುಧಾ ಪಾರಾಯಣ, ಭಜನೆ, ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬಳಿಕ ಮಾದನೂರಿನ ವಸಂತಾಚಾರ್ ಪೂಜಾರ್, ಪ್ರಹ್ಲಾದಾಚಾರ್ ಹನುಮಸಾಗರ, ರಾಯಚೂರಿನ ಸರ್ವೋತ್ತಮಾಚಾರ್ಯ ಜೋಶಿ ಅವರು 3 ದಿನಗಳ ಅವಧಿಯಲ್ಲಿ ವಿಶೇಷ ಪ್ರವಚನ ಪ್ರಸ್ತುತಪಡಿಸಿದರು. ಆನಂತರ ಮಠದ ಒಳಾವರಣದಲ್ಲಿ ಟೀಕಾರಾಯರ ರಚಿಸಿದ ಗ್ರಂಥಗಳನ್ನು ಹಾಗೂ ಭಾವಚಿತ್ರವನ್ನು ಅಲಂಕೃತ ರಥದಲ್ಲಿಟ್ಟು ರಥೋತ್ಸವ ನಡೆಸಲಾಯಿತು. ಈ ಸಮಯದಲ್ಲಿ ಗುರುಗಳ ಸಂಕೀರ್ತನೆ, ದೇವರ ನಾಮಗಳ ಸುಮಧುರ ಹಾಡುಗಳು, ಭಕ್ತರ ಭಕ್ತಿಯ ಪರಾಕಾಷ್ಠೆ ಮಠದ ಆವರಣದಲ್ಲಿ ಮಾರ್ದನಿಸಿದವು. ಬ್ರಾಹ್ಮಣ ಸಮುದಾಯದ ಹಿರಿಯರು, ಪ್ರಮುಖರು, ರಾಘವೇಂದ್ರ ಸ್ವಾಮಿ ಮಠದ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಬೆಳಗ್ಗೆಯಿಂದಲೇ ಕುಷ್ಟಗಿ ಪಟ್ಟಣ ಸೇರಿದಂತೆ ಸುತ್ತಲಿನ ಗ್ರಾಮೀಣ ಪ್ರದೇಶದ ಸಂಖ್ಯೆಯ ಬ್ರಾಹ್ಮಣ ಸಮಾಜದ ಭಕ್ತರು ಮಠಕ್ಕೆ ಆಗಮಿಸಿ ವೃಂದಾವನದ ದರ್ಶನ ಪಡೆದುಕೊಂಡರು. ಧನ್ಯವಾದಗಳು. ಸತ್ಯ ಸುದ್ದಿ, ನಿಖರ ಮಾಹಿತಿ, ಜನರ ಧ್ವನಿ ನೋಡ್ತೀರಿ. ಬಿಜಿ ಪ್ಲಸ್ ಪಕ್ಕಾ ಸುದ್ದಿವಾಹಿನಿ. ನಿಮ್ಮ ಸುದ್ದಿ ಹಾಗೂ ಜಾಹೀರಾತುಗಳಿಗೆ ಸಂಪರ್ಕಿಸಿ.